KKRಗೆ ಶರಣಾಗತಿಯಾದ RCB. ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಬನ್ನಿ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಏನು ಮಾತಾಡೋಣ ಗುರು, ನಿನ್ನೆ ಮ್ಯಾಚ್ ಬಗ್ಗೆ ತಲೆ ಕೆಟ್ಟೋಯ್ತು. ಮ್ಯಾಚ್ ನೋಡಿ ಒನ್ ಸೈಡೆಡ್ ಮ್ಯಾಚ್ ಹೊಡೆದು ಹಾಕಿದ್ರಲ್ಲ ಗುರು KKR ಅವರು. ಟಾಸು ಆ್ಯಸ್ ಯೂಶುವಲ್ KKR ವಿನ್ ಆಗ್ಬಿಟ್ಟು ಬಾಲಿಂಗ್ ಆಯ್ಕೆ ಮಾಡ್ಕೊತಾರೆ. ಅಲ್ಲೇ 50-50 ಇದ್ದಿದ್ದು ಮ್ಯಾಚು ಅಲ್ಲೇ ಅರೌಂಡ್ 70-30% ಆಗೋಯ್ತು. ಯಾಕಂದರೆ ಗೊತ್ತು ನಿಮಗೆ ಎಲ್ಲ, ಯಾರು ಟಾಸ್ ವಿನ್ ಆಗ್ತಾರೋ ಅವರೇ ಬಾಲಿಂಗ್ ತೊಗೊಂಡು ಆರಾಮಾಗಿ ಚೇಸ್ ಡೌನ್ ಮಾಡಾಕ್ತಾರೆ ಅಂತ. ಅದೇ ಥರನೇ ಆಯಿತು. ಫಸ್ಟು RCBಗೆ ಬ್ಯಾಟಿಂಗ್ ಕೊಡ್ತಾರೆ. ಬ್ಯಾಟಿಂಗಲ್ಲಿ ನಮ್ಮ ಫಾಫ್ ಡು ಪ್ಲಸಿ ಆ್ಯಸ್ ಯೂಶುವಲ್ ಈ ಮ್ಯಾಚ್ನು ಫಾರ್ಮಿಗೆ ಅಷ್ಟೊಂದು ಬರಲಿಲ್ಲ. 1-6 ತಿರ್ಗಾ ಹರ್ಷಿತ್ ರಾಣಾಗೆ 1-6 ಅದೇ ಬಾಲು 1-6 ಹೊಡೆದಿದ್ದಾರೆ. ಸೇಮ್ ಥರ್ಡ್ ಮ್ಯಾನ್ ಹಿಂದೆನೇ ತಿರ್ಗಾ ಅದೇ ಥರ ಟ್ರೈ ಮಾಡೋಕೆ ಹೋಗಿದ್ದಾರೆ. ಅವರು ಸ್ಲೋವರ್ ಒನ್ ಹಾಕಿ ವಿಕೆಟ್ ತೆಗೆದ್ರು. ಅದಾದಮೇಲೆ ನಿಮಗೆ ಕ್ಯಾಮ್ರೂನ್ ಗ್ರೀನ್ನ ತಿರ್ಗಾ ಕಳಿಸ್ತಾರೆ. ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ ವಿರಾಟ್ ಕೊಹ್ಲಿ ಜೊತೆ. ಒಂದು 50-50 ಪಾರ್ಟ್ನರ್ಶಿಪ್ ಏನೋ ಆಗುತ್ತೆ ಅಂದ್ಕೊಂಡಿದ್ದೀವಿ ಅವ್ರ ಮಧ್ಯ. ಅದಾದಮೇಲೆ ನಮ್ಮ ರಸಲ್ ಅವರು ಸತಿ ಇವತ್ತು ನಾನು ಬ್ಯಾಟಿಂಗ್ ಆಡಲ್ಲ, ಇವತ್ತು ಬಾಲಿಂಗಲ್ಲಿ ನಿಮ್ಮನ್ನೆಲ್ಲ ಔಟ್ ಮಾಡಾಕ್ತೀನಿ ಅಂತ ಬಂದ್ಬಿಟ್ಟು ಕ್ಯಾಮ್ರೂನ್ ಗ್ರೀನ್ನ ಔಟ್ ತೆಗಿತಾರೆ. ಅವರು ಒಂದು 22 ಬಾಲಲ್ಲಿ 32 ಏನೋ ಹೊಡಿತಾರೆ ಕ್ಯಾಮ್ರೂನ್ ಗ್ರೀನ್ ಅವರು. ಹಿಂದಿಂದ 2 ಮ್ಯಾಚ್ಗಿಂತ ಈಗ ಕಂಪೇರ್ ಮಾಡಿದ್ರೆ ಈ ಮ್ಯಾಚ್ ಪರವಾಗಿಲ್ಲ. ಅದಾದಮೇಲೆ ನಿಮಗೆ ಬರೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಅದು ಏನಾಗುತ್ತೋ ಗೊತ್ತಿಲ್ಲ. 2 ಕ್ಯಾಚು ಡ್ರಾಪ್ ಮಾಡ್ತಾ ಇದ್ದಾರೆ KKR ಅವರು. ಚಾನ್ಸ್ ಕೊಡ್ತಾ ಇದ್ದಾರೆ, ಹೊಡಿಗುರು ನೀನು ಫಾರ್ಮಿಗೆ ಬಾ ಗುರು ಅಂತ. ಇವ್ರು ನೋಡಿದ್ರೆ ಬರೀ ಏರಲ್ಲಿ ಹೊಡ್ಕೊಂಡು ಕ್ಯಾಚ್ ಕೊಡ್ತಾ ಇದ್ದಾರೆ. ಅವರು ಅಷ್ಟೇ 19 ಬಾಲಿಗೆ ಏನೋ 22 ಹೊಡೆದಲ್ಲ 25-28 ಹೊಡೆದು ಔಟ್ ಆಗ್ತಾರೆ. ಅಷ್ಟೊಂದೇನಿಲ್ಲ. ನಾವು ಅಂದ್ಕೊಂಡಿರೋ ಮ್ಯಾಕ್ಸ್ವೆಲ್ ಥರ ಅವರು ಈ IPL ಸೀಸನ್ ಪರ್ಫಾರ್ಮ್ ಮಾಡ್ತಾಯಿಲ್ಲ. ನಿಮಗೆ ಆ್ಯಸ್ ಯೂಶುವಲ್ ನಿಮಗೆ ಚಿನ್ನಸ್ವಾಮಿಲಿ ಯಾರು ಹೊಡಿತಾರೆ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಹೊಡಿತಾರೆ. ಅವರು 58 ಬಾಲಿಗೆ ಏನೋ 83 ಹೊಡಿತಾರೆ. ಅವರು ಏನು ಮಾಡೋದು ಪಾಪ, ಅವ್ರು ಒಂದೇ ಕಡೆ ಎಲ್ಲ ಒಂದು ಕಡೆಯಿಂದ ವಿಕೆಟ್ ಹೋಗ್ತಾ ಇದೆ, ಇನ್ನೊಂದು ಕಡೆ ಒಂದು ಕಡೆ ಅವರು ಭದ್ರವಾಗಿ ಇಟ್ಕೊಂಡಿದ್ದಾರೆ ಒಂದು ಸೈಡೆಡು. ಅದಾದಮೇಲೆ ನಿಮಗೆ ರಜತ್ ಪಟಿದಾರ್ ಈ ವರ್ಷ ಅಂತೂ ಫಾರ್ಮಲ್ಲೇ ಇಲ್ಲ ಅವರು. ಅವ್ರ ಪಾಪ ನಂಬರ್ 5 ಕಳಿಸ್ತಾ ಇದ್ದಾರೆ ಅವರಿಗೆ, ಒಳ್ಳೆ ಫಿನಿಷರ್ ಥರ. ಅವ್ರು ಇನ್ನೂ ಅದಕ್ಕೆ ರೆಡಿ ಇದ್ದಾರಾ ಇಲ್ವ ಅಂತಲೇ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಅದು ಏನು ಮಾಡ್ತಿದ್ದೀವಿ RCB ಮ್ಯಾನೇಜ್ಮೆಂಟು. ಅದಾದಮೇಲೆ ನಿಮಗೆ ಅನುಜ್ ರಾವತ್ ಎಲ್ಲ ಮ್ಯಾಚು ನಾವು ಅವ್ರ ಮೇಲೆ ಇದಿಟ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಮ್ಯಾಚ್ ಹೊಡಿತಾರೆ, ಒಂದು ಮ್ಯಾಚು ಇದು ಮಾಡ್ತಾರೆ. ಅದೇ ಥರ ರಸಲ್ಗೆ ಅವರು ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ನಿಮಗೆ DK ಅವ್ರು ಬರ್ತಾರೆ. ಆಮೇಲೆ ಮ್ಯಾಚು ಅಲ್ಲಿ ಮಧ್ಯದಲ್ಲಿ ರಸಲ್ 2 ಓವರು ರನ್ನೇ ಕೊಡಲ್ಲ ರೀ. 3-5 ಒಂದೊಂದು ಓವರಲ್ಲಿ. ಮತ್ತು ಹರ್ಷಿತ್ ರಾಣಾ ಮಸ್ತ್ ಬಾಲಿಂಗ್ ಆಗ್ತಾರೆ. ಮತ್ತು ಮಿಚಲ್ ಸ್ಟಾರ್ಕ್ದು ಒಂದು ಮಿಡಲಲ್ಲಿ ಒಂದು ಓವರ್ ಹಾಕಿಸ್ತಾರೆ. ಅಲ್ಲೂ ಏನು ಅಷ್ಟೊಂದು ರನ್ ಕೊಡಲ್ಲ ನಿಮಗೆ. ರನ್ ಬಂದಿದೆ ನಮಗೆ ಲಾಸ್ಟಲ್ಲಿ 19th ಓವರು ಮತ್ತು 20th ಓವರು. ಅಲ್ಲೇ ರನ್ ಬಂದಿದ್ದು. ಅಲ್ಲಿಂದ ರನ್ ಬಂದಿದ್ದಕ್ಕೆ ನಮಗೆ 182 ಹೊಡೆಯೋಕ್ಕಾಗಿದ್ದು. 182 ಹೊಡೆದ್ಬಿಟ್ಟು ನಾವು KKRಗೆ 183 ಟಾರ್ಗೆಟ್ ಕೊಡ್ತೀವಿ. ನನಗೆ ಅಲ್ಲೇ ಗೊತ್ತಾಯಿತು ಈಗ 70-30 ಇದ್ದಿದ್ದು ಮ್ಯಾಚ್ ಈಗ 20-80 ಆಗೈತೆ ಅಂತ. ಅಲ್ಲೇ ಗೊತ್ತಿತ್ತು ನನಗೆ. 183 182 ಎಲ್ಲ ಆಗುತ್ತಾ ಇಲ್ಲಿ, ಆರಾಮಾಗಿ ಹೊಡೆದಾಕ್ತಾರೆ. KKRಗಿರೋ ಬ್ಯಾಟಿಂಗ್ ಲೈನಪ್ಪು ನಂಬರ್ 8 ಬ್ಯಾಟಿಂಗ್ ಇದೆ ಅವ್ರಿಗೆ. ಅದು ಎಲ್ಲ ಗುದ್ದವರೇ ಇದ್ದಾರೆ. ಅದಾದಮೇಲೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ನಿಮಗೆ ಸೆಕೆಂಡ್ ಬ್ಯಾಟಿಂಗ್ ಆಗಬೇಕಾದ್ರೆ ಡ್ಯೂ ಬರುತ್ತೆ, ಮಸ್ತಾಗಿ ಬರುತ್ತೆ ಬ್ಯಾಟಿಂಗಿಗೆ. ನಾನು ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ 220, 230 ಇಲ್ಲ 210 ಅದ್ರ ಮೇಲೆ ಹೊಡೆದ್ರೆ ಒಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಇರ್ತಿತ್ತು. ಆದರೆ 182 ಎಲ್ಲ ಆರಾಮಾಗಿ ಹೊಡೆದಾಕಿದ್ರು. ಅದೇ ಥರನೇ ಆಯಿತು. ನಿಮಗೆ ಪವರ್ ಪ್ಲೇಯಲ್ಲಂತೂ ನಮ್ಮ RCB ಬಾಲರ್ಸ್ಗೆ ಹಾಕಿದ್ರು, ಹೊಡೆದ್ರು ನಾಯಿ ಹೊಡೆದ್ರು RCB ಬಾಲರ್ಸ್ಗೆ. ಎಕ್ಸ್ಪೆಷಲಿ ಸುನಿಲ್ ನಾರಾಯಣ್ ಅವರು ಅವ್ರ ಫಾರ್ಮಲ್ಲೇ ಇರಲಿಲ್ಲ ಬ್ಯಾಟಿಂಗಲ್ಲಿ. ಯಾವಾಗ ಒಂದು 5 ವರ್ಷದ ಹಿಂದೆ ಹೊಡೆದಿದ್ರು ಆ ಥರ. ಈ ವರ್ಷ ನಮ್ಮ RCB ಮೇಲೆ ಹೊಡೆದಿದ್ದಾರೆ. ಅದು ಎಷ್ಟು 20 ಬಾಲಲ್ಲಿ ಏನೋ 47 ಹೊಡೆದು ಔಟ್ ಆದರು. ಅದು ನಮ್ಮ ಸ್ಪಿನ್ನರ್ಸ್ ಬಂದು ವಿಕೆಟ್ ತೆಗಿಬೇಕಿತ್ತು. ಅವ್ರಿಗೆ ಬೌನ್ಸರ್ ಶಾರ್ಟ್ ಬಾಲು ಬೌನ್ಸರ್ ಹಾಕಿ ವಿಕೆಟ್ ತೆಗಿಯೋಕ್ಕೆ ನಮ್ಮ ಸಿರಾಜ್ ಮಿಯಾ ಅಂತೂ ಒಂದು ಮ್ಯಾಚು ಹಂಗಾಗ್ತಾರೆ. ಅನ್ಬೇಕು ಹಂಗಾಗ್ತಾರೆ ಒಂದು ಮ್ಯಾಚು ಗುರು ಅಂತ ಹಂಗಾಗ್ತಾರೆ. ಅಯ್ಯೋ ದೇವರ, ಇನ್ನು ಎಷ್ಟು ಡಯಲ್ ಫಸ್ಟೇ ಭಯ ಬಿದ್ದುಬಿಟ್ಟಿದ್ದಾರೆ ಏನೋ ರಿಂಕು ಸಿಂಗ್ ಬಂತ ತಕ್ಷಣ ನೋಡ್ಬಿಟ್ಟು ಏನೇನೋ ಆಗ್ತಾ ಇದ್ದಾನೆ ಅಯ್ಯ. ಸುಮ್ಮನೆ ಫುಲ್ ಟಾಸ್ ಹಾಕಿ ಹೊಡೆಸ್ಕೊತಾ ಇದ್ದಾನೆ. ಅಲ್ಲೊಂದು ಕ್ಯಾಚ್ ಬೇರೆ ಬಿಟ್ಟ ಇವನು. ನಮ್ಗೆ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರೆ RCB ಕಡೆಯಿಂದ ನಮ್ಮ ಕರ್ನಾಟಕ ಪ್ಲೇಯರು ವೈಶಾಖ್ ವಿಜಯ್ ಕುಮಾರ್ ಒಬ್ಬರು ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ, ಎಲ್ಲ ಹೊಡೆಸ್ಕೊಂಡಿದ್ದೆ. ಮತ್ತು ಮಯಾಂಕ್ ಡಾಗರು ಸ್ವಲ್ಪ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ. ಅದಾದಮೇಲೆ ನಾನು ಹೇಳ್ದೆ ನಿಮಗೆ ವಿಡಿಯೋ ತೆಗ್ದು ನೋಡ್ರಿ. ನಾನು ಅಲ್ಜಾರಿ ಜೋಸಫ್ನ ತೆಗೀರಿ ಗುರು, ಅವನು ಎಫೆಕ್ಟಿವ್ ಆಗಿಲ್ಲ ಇಲ್ಲಿ. ಅವನು ನೋಡಿದ್ರೆ ಒಂಥರ ಜೋಶೇ ಬರೋಲ್ಲ ಗುರು. ಹೋಗು ಗುರು, ಹಾಕು ಗುರು ಬಾಲು, ಹಾಕು ವಿಕೆಟ್ ತೆಗಿ ಗುರು ಅಂತ ಅವ್ನು ನೋಡಿದ್ರೆ ಅನ್ಸೋದೇ ಇಲ್ಲ. ಒಳ್ಳೆ ಪ್ಯಾದೆ ಥರ ಇರ್ತಾನೆ. ಸಾರಿ ಇವೆಲ್ಲ ಈ ವರ್ಡೆಲ್ಲ ಯೂಸ್ ಮಾಡಿದ್ದಕ್ಕೆ. ಅದು ಏನು ಮಾಡೋದು ಗುರು, ಫ್ರಸ್ಟ್ರೇಷನು. RCB ಹಿಂಗೆ ಮಾಡಿದ್ರೆ ಹೆಂಗೆ ಗುರು.
ಅವ್ರು ಒಂಥರ ದಮ್ಮೆ ಇಲ್ಲ ಗುರು. ಅವ್ರ ಬಾಲಿಂಗಲ್ಲಿ ಜಿ ಟಿಲಿ ಹೆಂಗೆ ಆಗ್ತಾಯಿದ್ರು, ವಿಕೆಟ್ ಟೇಕಿಂಗ್ ಡೆಲಿವರೀಸ್ ಹೋಗಿ ದಮ್ಮಲ್ಲಿ ಹಾಕಿದ್ರೆ ವಿಕೆಟ್ ಬೀಳಬೇಕು ತೋರಿಸ್ಬೇಕು ನಮ್ಮ ಫ್ಯಾನ್ಸ್ಗಳಿಗೆ. ಆ ಥರ ಅವ್ರಿಗಿದೆ ಅಲ್ಲ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ನಿಮಗೆ, ಅಲ್ಜಾರೋ ಜೋಸಫ್ಸ್ ತೆಗೆದ್ಬಿಟ್ಟು ವಿಲ್ ಜಾಕ್ಸ್ ಹಾಕೊಂಡಿದ್ರೆ ಒಂದು 20 ರನ್ ಅವರಾರು ಹೊಡಿತಾಯಿದ್ರು ಈ ಇದರೊಳಗೆ. ಅದು ಮಾಡಲಿಲ್ಲ ನಮ್ಮ ಮ್ಯಾನೇಜ್ಮೆಂಟು. ನಮ್ಮ ಮ್ಯಾನೇಜ್ಮೆಂಟ್ ಕ್ಲೂಲೆಸ್ಸು. ಏನು ಮಾಡ್ತಾರೆ, ನಮ್ಮನ್ನು ಬಿಟ್ಟರೆ ನಾವೇ ಚೆನ್ನಾಗಿ ಮಾಡ್ತೀವಿ, ಫ್ಯಾನ್ಸ್ಗಳೇ ಚೆನ್ನಾಗಿ ಮಾಡ್ತೀವಿ ಪ್ಲೇಯಿಂಗ್ ಲೆವೆನೆಲ್ಲ. ಅಯ್ಯೋ ದೇವ್ರೆ. ಅಷ್ಟೇ ಏನಿಲ್ಲ, ಒಂದು 16.5 ಮ್ಯಾಚ್ ಮುಗಿಸ್ಬಿಡ್ತಾರೆ KKR ಅವರು. ನಮ್ಮ ಇವ್ರು ಬೇರೆ ಫಾರ್ಮಲ್ಲಿ ಇಲ್ದವರು ವೆಂಕಟೇಶ್ ಅಯ್ಯರ್ ಬೇರೆ 50 ಹೊಡಿತಾರೆ 30 ಬಾಲ್ಸ್ಗೆ. ಅದಾದಮೇಲೆ ನಾವು ನಿಧಾನಕ್ಕೆ ಇವರು ಶ್ರೇಯಸ್ ಅಯ್ಯರವರು ಒಂದು 41 ಏನೋ ಹೊಡಿತಾರೆ ಒಂದು 28 ಬಾಲ್ಸಲ್ಲಿ. ಅಷ್ಟೇ ಆಗೋಯ್ತು ಮ್ಯಾಚ್. ಅಲ್ಲೇ ಎಲ್ಲ ಪವರ್ ಪ್ಲೇಯಲ್ಲೇ ನಿಮಗೆ 6 ಓವರ್ಸಲ್ಲಿ ನಿಮಗೆ 85 ಫಾರ್ 0 ಇದ್ದರೆ ಎಲ್ಗೂ ಮ್ಯಾಚ್ ವಿನ್ ಆಗ್ತೀವಿ. 182 ಟಾರ್ಗೆಟ್ ಕೊಟ್ಬಿಟ್ಟು ಬಾಲ್ ಟು ಬಾಲ್ ಬಂದ್ಬಿಟ್ರು ಅಲ್ಲೇ ಪವರ್ ಪ್ಲೇಯಲ್ಲೇ. ನಿಮಗೆ ಅವರೆಲ್ಲೂ ಇಂಟೆಂಟ್ನ ಕಮ್ಮಿ ಮಾಡಲಿಲ್ಲ, ನಾವು ನಿಧಾನಕ್ಕೆ ಆಡಬೇಕು ಇಲ್ಲ ಅಂತ. ಓವರ್ಗೆ ಒಂದು ಬೌಂಡ್ರಿ ನೋಡ್ತಾಯಿದ್ರು, ಹಂಗೆ ಆಡ್ತಾಯಿದ್ರು. ಚೆನ್ನಾಗಿ ಆಡಿದ್ದಾರೆ. ಇದು ಮಾಡ್ಕೊಳೋದು ಬೇಡ. RCB ಈ ಥರ ಎಲ್ಲ ಇದು ಮಾಡಿದ್ರೆ ಕಷ್ಟ ಆಗುತ್ತೆ. ನಾನು ಹೇಳಿದ್ದೆ ಇಂಡಿಯನ್ ಬೌಲರ್ಸ್ ಜೊತೆ ನಾವು ಹೋಗ್ರಿ, ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅಲ್ಜಾರೋ ಜೋಸಫ್ ಅಂತ ಹೇಳಿದ್ರು. ಅವ್ರ ಮೇಲೆ ಅದು ಯಾಕೆ ಬ್ಯಾಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಗೊತ್ತಿಲ್ಲ ನನಗೆ. ಇನ್ನೂ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅವ್ನು ಬಿಟ್ಟರೆ ರಿಯಸ್ ಟೋಪ್ಲಿ ಇದ್ದಾನೆ, ಮತ್ತು ನಮ್ಮ ಲೋಕಿ ಫರ್ಗ್ಯೂಸನ್ ಅವರು ಇದ್ದಾರೆ. ಅವ್ರಿಗಾರ ಚಾನ್ಸ್ ಕೊಟ್ಟಿದ್ರು, ಅವರಾರ ಪರ್ಫಾರ್ಮ್ ಮಾಡ್ತಿದ್ರು ಈ ಮ್ಯಾಚು. ಯಾರೂ ಇಲ್ಲ. ಮತ್ತು ಬ್ಯಾಟಿಂಗು ಮ್ಯಾಕ್ಸ್ವೆಲ್ಲು, ಆಫ್ ಡು ಪ್ಲಸ್ ಎಲ್ಲ ಫಾರ್ಮಿಗೆ ಬರಲಿ ಅಂದರೆ ಈ ಸತಿ ಪ್ಲೇ ಆಫ್ಗೆ ಹೋಗೋದೆಲ್ಲ ತುಂಬ ಕಷ್ಟ ಇದೆ. ಮತ್ತು ಯಾಕಂದರೆ ಎಲ್ಲ ಟೀಮ್ಗಳು ಸ್ಟ್ರಾಂಗ್ ಇದ್ದಾವೆ. ನಿಮಗೆ ರಾಜಸ್ಥಾನು ಎಲ್ಲ ಬೆಂಕಿ ಟೀಮ್ಗಳಿದ್ದಾವೆ. ನಮ್ಮದೇ ವೀಕಾಗಿ ಕಾಣಿಸ್ತೈತೆ ಈಗ. ನಮ್ಮದು ಬ್ಯಾಟಿಂಗ್ ಸ್ಟ್ರಾಂಗು, ಬಾಲಿಂಗ್ ಸ್ಟ್ರಾಂಗು ಏನಂತಲೇ ಗೊತ್ತಾಗ್ತಿಲ್ಲ. ಹಂಗಾಗ್ಬಿಟ್ಟೈತೆ ಈಗ. ಸರಿ ಗಾಯ್ಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ. ಇದೇ ಥರ IPL ಇಲ್ಲಾಂದರೆ ಕ್ರಿಕೆಟ್ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಅದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.